ರೆಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಮಾಡ್ಬೋದು. ಇದು ದೀಪಾವಳಿಗೆ 5 ಸ್ವೀಟಲ್ಲಿ ಈ ಸ್ವೀಟ್ ಒಂದು ಮಾಡಿದ್ದೀನಿ ನಾನು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಕಡಲೆ ಹಿಟ್ಟು, ನಂತರ ಚಿಟಿಕೆ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರ್ ರೆಡಿ ಆಗಬೇಕಿದು. ನೀರು ಹಾಕಬೇಕು. ಕಾದಿದ್ದೇನು ನೋಡಿಕೊಂಡು ಸ್ವಲ್ಪ ಸ್ಯಾಂಪಲ್ ನೋಡ್ಕೊಂಡು ಕಾದಿದೆ ಎಣ್ಣೆ ಇದೆಲ್ಲ ಹಾಕಬೇಕು. ಇವಾಗ ಬೂಂದಿ ಕಾಳು ರೆಡಿ ಆಗ್ತಾಯಿದೆ. ಅದೆಲ್ಲ ಬೆನೀಲಿ. ಎಲ್ಲ ಬೂಂದಿ ಕಾಳನ್ನು ಎಣ್ಣೆಯಲ್ಲಿ ಕರಿದ ಎಲ್ಲ ಬೂಂದಿ ಕಾಳನ್ನು ಈಗ ಸಕ್ಕರೆ ಪಾಕದಲ್ಲಿ ಹಾಕೋಣ. ಇಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕೋಣ. ಎಲ್ಲವನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಇದೊಂದು 20 ನಿಮಿಷ ರೆಸ್ಟ್ ಆಗಬೇಕು ಪಾಕದಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 20 ನಿಮಿಷ ಅಂದರೆ ಸಾಕು. ಇವಾಗ ಪಾಕಕ್ಕೆ ಸಕ್ಕರೆ ಎಷ್ಟು ತೊಗೊತೀನಿ ನೋಡಿ. ಸಕ್ಕರೆ ಎಷ್ಟು ತೊಗೊತೀವಿ ಅದರಾಗಿಂತ ಅರ್ಧದಷ್ಟು ನೀರು ತೊಗೋಬೇಕು. ಅರ್ಧ ಟೇಸ್ಟು ಇದು ಒಂದು ತೊಗೊಂಡ್ರೆ ಅರ್ಧದಷ್ಟು ನೀರು. 2 ಗ್ಲಾಸ್ ಸಕ್ಕರೆ ತೊಗೊಂಡ್ರೆ 1 ಗ್ಲಾಸ್ ನೀರು. ಇವಾಗ ಇದಕ್ಕೆ ಹಾಕ್ತೀನಿ. ಯಾಕೆ ಸಕ್ಕರೆ ಹಾಕಿದ್ದೀನಿ, ಇದರ ಅರ್ಧದಷ್ಟು ಸಕ್ಕರೆ ಹಾಕಿದ್ದೀನಿ, ಇದರ ಅರ್ಧದಷ್ಟು ನೀರು ಹಾಕ್ತೀನಿ. ಕುದೀತಾ ಇದೆ. ಈ ಪಾಕ ಕುದ್ದರೆ ಇವಾಗ ಏಲಕ್ಕಿ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕಿದ್ದೀನಿ. ಈ ಪಾಕ ಎಲ್ಲ ತಣ್ಣಗಾಗಲಿ. ಪಾಕ ಎಲ್ಲ ತಣ್ಣಗಾದ್ಮೇಲೆ ಈ ಲೇಯರ್ ಪಫ್ ಏನಿದೆಯಲ್ಲ, ಈ ಪಫ್ನ ಇದರೊಳಗೆ ಡಿಪ್ ಮಾಡಬೇಕು. ಎಷ್ಟು ಮಾಡಿದ್ದೀರಿ ಅಷ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ ಇವಾಗ. ಹಾಕಿ ನಂತರ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ದ್ರಾಕ್ಷಿ ತಗೊಂಬ. ರೆಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಮಾಡ್ಬೋದು. ಇದು ದೀಪಾವಳಿಗೆ 5 ಸ್ವೀಟಲ್ಲಿ ಈ ಸ್ವೀಟ್ ಒಂದು ಮಾಡಿದ್ದೀನಿ ನಾನು. ದೀಪಾವಳಿ ಸ್ಪೆಷಲ್ ಆಗಿ ಮಾಡ್ಕೊಂಡಿದ್ದೀನಿ ಸಿಹಿ ಬೂಂದಿ. ಜಸ್ಟ್ 10 ಮಿನಿಟ್ಸಲ್ಲಿ ಆಗುತ್ತೆ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.